ಗಮನ ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊರಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗಮನ ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊರಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗಮನ ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊರಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗಮನ ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊರಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗಮನ ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊರಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗಮನ ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊರಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗಮನ ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊರಬಿಟ್ಟಿದ್ದಾರೆ.
ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಡೋಣ. ನಾಯಕರ ಸಿಡಿ ಪೆನ್ ಡ್ರೈವ್ ಬಗ್ಗೆ ರಾಜಣ್ಣ ಮೌನ ವಹಿಸುತ್ತಿದ್ದಾರೆ. ಮಧುಬಾಲೆ ವಿರುದ್ಧ ಅಬ್ಬರಿಸಿದ್ದ ಕೆಎನ್ ರಾಜಣ್ಣ ಅವರು ದಿಢೀರ್ ಅಂತ ಯೂಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ಪುರಾವೆ ಬಹಿರಂಗ ಪಡಿಸದಂತೆ ರಾಜಣ್ಣ ಅವರಿಗೆ ಒತ್ತಡ ಹಾಕಲಾಗಿದೆಯಾ? ವಿಡಿಯೋ ಬಹಿರಂಗವಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒತ್ತಡ ಇದೆಯಾ? ಸಿಎಂ ರಾಜಣ್ಣ ಮೇಲೆ ಪ್ರಭಾವಿಯೊಬ್ಬರು ಒತ್ತಡ ಹಾಕಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪುರಾವೆ ಬಹಿರಂಗ ಆಗಬಾರದು ಅಂತ ಫರ್ಮಾನು ಹೊರಡಿಸಲಾಯ್ತಾ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅಂದು ಸದನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇದರ ಮಧ್ಯೆ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗ್ಬಿಟ್ರು. ನಿನ್ನೆ ಯೂಟರ್ನ್ ಹೊಡೆದ್ರು. ಕಾರಣ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ.